ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು AC ಚನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ, ಮಂಡ್ಯ ಜಿಲ್ಲೆ. ಸೊ ನಾನೊಬ್ಬ ನಿವೃತ್ತ ಶಿಕ್ಷಕ ಆದ್ದರಿಂದ ಈ ಕಾಲದಲ್ಲಿ ನಾನೊಂದು ವಾಹಿನಿಗೆ ಸುನೋ ಮೀಡಿಯಾ ಅಂತಕ್ಕಂಥ ವಾಹಿನಿಗೆ ಪತ್ರಕರ್ತನಾಗಿದ್ದೀನಿ. ಶ್ರೀಯುತ ಟಿಪ್ಪು ವರ್ಧನ್ರವರು ಈ ಒಂದು ವಾಹಿನಿಯನ್ನು ಮೇಲ್ವಿಚಾರಕರಾಗಿರ್ತಾರೆ. ನನಗೆ ಮದ್ದೂರು ತಾಲೂಕು ವತಿಯಿಂದ ಈ ಒಂದು ಕೆಲಸನ ಮಾಡೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ನನಗೆ ಖುಷಿ ಇದೆ. ಕೆಲವು ಕುಂದುಕೊರತೆಗಳನ್ನು ಈ ಮೀಡಿಯಾದ ಮೂಲಕ ತಮಗೆ ತಲುಪಿಸಲು ಇದು ಒಂದು ಸಹಕಾರಿಯಾಗಿದೆ. ನನ್ನದು ಯೂಟ್ಯೂಬ್ ಚಾನಲ್ ಇದೆ, ಚನ್ನಪ್ಪ AC ಅಂತೇಳಿ. ದಯಮಾಡಿ ಅಲ್ಲಿ ಹೋಗಿ ನೋಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಚನ್ನಪ್ಪ ಹಾಲೂರು ಅಂತ ಸಿಗುತ್ತೆ, ದಯಮಾಡಿ ಅಲ್ಲೆಲ್ಲ ನೋಡಿ. ಇದು ಬಹಳ ನನ್ನ ಒಂದು ಕನಸಿನ ಒಂದು ಕೆಲಸ ಅಂತ ಹೇಳಬೇಕು. ನಾನು ಅಲ್ಲಿ ಮೇಲ್ಗಡೆ ಹೋಗಿ ನಿಂತ್ಕೊಂಡು ಭಾಳಷ್ಟು ವಿಡಿಯೋಗಳನ್ನು ಮಾಡಿದೆ. 8-9 ಕೋಟಿ ಖರ್ಚು ಮಾಡಿ ಕೋಡಹಳ್ಳಿಯ ಬಳಿ ಒಂದು ಲಿಫ್ಟ್ ಇರಿಗೇಷನ್ನ ಮಾಡಿದ್ದಾರೆ. ಆ ಲಿಫ್ಟ್ ಇರಿಗೇಷನ್ಗೆ ನೀರು ಸಾಲದೇ ಅವರು ಇವತ್ತು ಒಂದು ಚೆಕ್ ಡ್ಯಾಮ್ ಬೇಕು ಅಂತೇಳಿ ನನ್ನ ಹಳೆಯ ವಿಡಿಯೋಗಳನ್ನು ನೋಡಿ ಅಲ್ಲಿ ಹಾಕಿದ್ದೆ. ನಮ್ಮ ಸಾಹೇಬರು ಮದ್ದೂರಿನ MLA ಸಾಹೇಬರು ಶ್ರೀಯುತ ಉದಯರವರು ಈ ಆಸೆಗಳನ್ನು ಈಡೇರಿಸಿದ್ದಾರೆ. ನಿಜವಾಗ್ಲೂ ಇಲ್ಲಿ ಒಂದು ಚೆಕ್ ಡ್ಯಾಮ್ ನಡೀತಾ ಇದೆ. ಒಂದು 8 ಅಡಿ 10 ಅಡಿವರೆಗೆ ಎತ್ತರ ಮಾಡಿದ್ರೆ ಭಾಳಷ್ಟು ಅನುಕೂಲ. ಇದು ನನಗೇನೋ ಇದು ಉಪಯೋಗಕ್ಕೆ ಬರೋದಿಲ್ಲ ಅಂತ ನನಗನ್ನಿಸ್ತದೆ. ಈಗ 6 ಅಡಿ ಏನೋ ಮಾಡ್ತಾ ಇದ್ದಾರಂತೆ. 8 ಅಡಿವರೆಗೆ ಇದು ಆದರೆ ನೀರು ಒಂದು ಕಟ್ಟೆ ರೂಪದಲ್ಲೇ ಆಗಬೇಕು. ಇಲ್ಲಿ ಕಟ್ಟೆ ನೀರು ನಿಂತ್ಕೋಬೇಕು. ಸುತ್ತ ಆ ಕಡೆ ಬಹುಶಃ ಜಮೀನವರು ನಮ್ಮ ಜಮೀನಿಗೆ ನೀರು ಬಂದು ತುಂಬ್ಕೊಬಿಡ್ತದೆ ಅನ್ನೋ ಕಾರಣಕ್ಕಾಗಿ ಏನೋ ಇಲ್ಲೆಲ್ಲ ಅಡೆತಡೆಗಳನ್ನು ತರ್ತಾ ಇರ್ಬೋದು ಅಂತ ಕಾಣಿಸ್ತದೆ. ಎಲ್ಲ ಒತ್ತುವರಿ ಜಮೀನುಗಳು ಇದ್ದಾವೆ ಇಲ್ಲಿ ಸುತ್ತ. ದಯಮಾಡಿ ನಮ್ಮ ದಂಡಾಧಿಕಾರಿಗಳು, ತಹಸೀಲ್ದಾರ್ ಸಾಹೇಬರು ಈ ಒಂದು ಒತ್ತುವರಿಗಳನ್ನು ಬಿಡಿಸ್ಬೇಕು. ನಮ್ಮ ಮದ್ದೂರಿನಲ್ಲೂ ಕೂಡ ಸರ್ಕಾರಿ ಜಾಗದಲ್ಲಿ ಕಟ್ಟಿರುವಂಥ ಮನೆಗಳೆಲ್ಲ ಒಡೆದು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ನಮ್ಮ ಟೀಚರ್ಸ್ ಕಾಲೋನಿಯಲ್ಲಿ ಕೂಡ ಒಂದು ಕಟ್ಟೆ ಇತ್ತು. ಉಗ್ರನರಸಿಂಹಸ್ವಾಮಿ ದೇವಸ್ಥಾನದ 300 ಎಕರೆ ಜಮೀನು ಎಲ್ಲ ಪರಭಾರಿ ಆಗೋಗಿದೆಯಂತೆ. ಇಲ್ಲಿ ಕೋಡಹಳ್ಳಿ ಹತ್ರ ಒಂದು 75 ಎಕರೆ ಇನ್ನೂ ಕೂಡ ದೇವಸ್ಥಾನದ ಹೆಸರಲ್ಲೇ ಇದೆಯಂತೆ. ದಯಮಾಡಿ ಅದನ್ನು ದಂಡಾಧಿಕಾರಿಗಳು ಗಮನ ಹರಿಸಿ ಮತ್ತು MLA ಸಾಹೇಬರುಗಳು ಅದನ್ನು ಸರ್ಕಾರದ ಸುಪರ್ದಿಗೆ ತಗೊಂಡು ಅದನ್ನು ಮುಂದೆ ಏನಾದರೂ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ. ಇಲ್ಲೆಲ್ಲಿ ಒತ್ತುವರಿ ಆಗಿದೆ ಒಳಗೆ ಅದನ್ನು ದಯಮಾಡಿ ನಿಲ್ಲಿಸಬೇಕು. ಆಮೇಲೆ ಮರಳು ದಂಧೆ ನಡೀತಾ ಇದೆ. ಇಲ್ಲಿ ಮರಳು ದಂಧೆಯನ್ನು ತಡಿಬೇಕು. ದಂಡಾಧಿಕಾರಿಗಳು ದಯಮಾಡಿ ಈ ಒಂದು ಕೆಲಸಗಳನ್ನು, ಪೊಲೀಸ್ ಇಲಾಖೆ ಭಾಳಷ್ಟು ಎಚ್ಚರ ವಹಿಸಿ ಇದನ್ನು ಗಮನ ಹರಿಸಿ ನೋಡಿ ಈ ತಪ್ಪುಗಳನ್ನು ತಿದ್ದಿ ಸಮಾಜದಲ್ಲಿ ರೈತ ಈ ದೇಶದ ಬೆನ್ನೆಲುಬು ಅಂತಕ್ಕಂಥದ್ದನ್ನು ತೋರಿಸ್ಬೇಕು. 8-9 ಕೋಟಿ ಖರ್ಚು ಮಾಡಿ ಇವತ್ತಿಗೂ ಕೂಡ ಅದು ಕೆಲಸ ನಿರ್ವಹಿಸ್ತಾ ಇಲ್ಲ. ಏತ ನೀರಾವರಿ ಯೋಜನೆ ನಮ್ಮ ಹಾಲೂರು ಬಳಿ ಕೂಡ ಏತ ನೀರಾವರಿ ಯೋಜನೆ ಪ್ರಯೋಜನಕ್ಕೆ ಇಲ್ಲ. ಕೆಟ್ಟ ಕೆರೆ ಹಿಡಿದು ನಿಂತಿದೆ. ಇಲ್ಲೂ ಕೂಡ 180 HP 2 ಮೋಟ್ರ್ಗಳಿದ್ದಾವೆ. ಭಾಳಷ್ಟು ಸೊಗಸಾಗಿದೆ. ಒಂದು ಬಟನ್ ಒತ್ತಿದ್ರೆ ನೀರು ಹೋಗಿ ಅಲ್ಲಿ ರುದ್ರಾಕ್ಷಿಪುರ ಕೆರೆಗೆ, ತೈಲೂರು ಕೆರೆಗೆ ಬೀಳುತ್ತೆ ಸ್ನೇಹಿತರೆ. ಇದು ಸತ್ಯ, ನಾನು ಹೇಳ್ತಾ ಇರೋದು. ಖಂಡಿತ ದಯಮಾಡಿ ಇಂಥ ಒಳ್ಳೆಯ ಕೆಲಸಗಳನ್ನ ರೈತರಿಗೆ ನೀವು ಮಾಡಿಕೊಡ್ಬೇಕು. ಆಗ ಈ ದೇಶ ಅಭಿವೃದ್ಧಿಯನ್ನು ಕಾಣುತ್ತೆ. ದಲ್ಲಾಳಿಗಳ ಮೂಲಕ ಕಳ್ಳಕಾಕರನ್ನು ರಕ್ಷಣೆ ಮಾಡುವುದಲ್ಲ ಸರ್ಕಾರದ ಕೆಲಸ. ರೈತರಿಗೆ ಅನ್ನ ನೀಡಬೇಕು. ಅನ್ನದಾತ ಅವನು, ತಟ್ಟೆಗೆ ಅನ್ನ ಬರಬೇಕು ಅಂತಂದರೆ ನಾವು ರೈತನನ್ನು ಸ್ಮರಿಸಬೇಕಾಗತ್ತೆ. ಅವನು ಬಾಳನ್ನು ಬದುಕಿಸಬೇಕಾಗತ್ತೆ. ನೋಡಿ, ಇದು ಇನ್ನೂ ಸ್ವಲ್ಪ ಎತ್ತರ ಬರಬೇಕು ಅಂತೇಳಿ ಇದನ್ನು ಕಟ್ಟೆ ರೂಪ ಮಾಡಬೇಕು. ಸುತ್ತ ಇದು ಕಟ್ಟೆ ಹಂಗೆ ನೀರು ಸಲೀಸಾಗಿ ನೀರು ನಿಂತ್ಕೊಂಡ್ರೆ ಇಲ್ಲಿ 24 ಗಂಟೆ ಈ ಒಂದು ಈ ಲಿಫ್ಟ್ ಇರಿಗೇಷನ್ನು ಕಾರ್ಯನಿರ್ವಹಿಸ್ತದೆ. ದಯಮಾಡಿ ಇದನ್ನು ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್.